ಶಿವ ತಾಂಡವ ಸ್ತೋತ್ರ ಹೇಳೋದಕ್ಕೆ ಕೇಳೋದಕ್ಕೆ ನಿರ್ದಿಷ್ಟ ಸಮಯ ಇದೆಯಾ ತಿಳ್ಕೊಳ್ಳೋಣ. ಯಾವುದೇ ಶ್ಲೋಕ, ಸ್ತೋತ್ರ, ಗೀತೆ ಅದನ್ನ ಹೇಳೋದಕ್ಕೆ ಕೇಳೋದಕ್ಕೆ ನಿರ್ದಿಷ್ಟ ಸಮಯ ಇರುತ್ತೆ. ಆ ಸಮಯದಲ್ಲಿ ಅದನ್ನ ಮಾಡಿದಾಗ ಅದರ ಪವರ್ ಹಾಗೂ ರಿಸಲ್ಟ್ಸ್ ಕೂಡ ತುಂಬಾ ದುಪ್ಪಟ್ಟಾಗುತ್ತೆ. ದೇವರಿಗೆ ಸಂಬಂಧಪಟ್ಟಿದ್ದು ಸಮಯ ಯಾವುದೇ ಆದ್ರೂ ಪರವಾಗಿಲ್ಲ, ಹೌದು. ಆದ್ರೆ ಸೂರ್ಯೋದಯಕ್ಕೂ 1 ಗಂಟೆ ಮುನ್ನ, ಸೂರ್ಯಾಸ್ತದ 1 ಗಂಟೆ ನಂತರ ಶಿವ ತಾಂಡವ ಸ್ತೋತ್ರ ಹೇಳೋದು ಕೇಳೋದು ಹೆಚ್ಚು ಪ್ರಯೋಜನಕಾರಿ. ಇದನ್ನ ಕಲಿಯೋದು ಬಹಳ ಕಷ್ಟ, ಹೌದು. ಆದರೆ ನಿಧಾನಕ್ಕೆ ಒಂದೊಂದೇ ಸಾಲನ್ನ ಬಿಡಿಸಿ ಕಲಿತಾ ಹೋಗಬಹುದು. ಕಲಿಯೋಕೆ ಕಷ್ಟ, ಆದರೆ ನಾಲಿಗೆ ಹೊರಳಲ್ಲ ಅನ್ನೋರು ಇದನ್ನ ಕೇಳಿದರೂ ಕೂಡ ಅಷ್ಟೇ ಫಲ ಸಿಗುತ್ತಾ ಅಂದ್ರೆ ಹೌದು. ಶಿವ ತಾಂಡವ ಸ್ತೋತ್ರವನ್ನ ರಾವಣ ರಚಿಸಿ ಹಾಡಿದ್ದಕ್ಕೆ ರಾವಣನನ್ನ ಶಿವ ಕ್ಷಮಿಸಿದ. ಇದನ್ನ ಹೇಳಿದವರನ್ನ ಅಥವಾ ಕೇಳಿದವರನ್ನ ಅವರು ಏನೇ ತಪ್ಪು ಮಾಡಿದರೂ ಶಿವ ಖಂಡಿತ ಕ್ಷಮಿಸ್ತಾನೆ. ಹಾಗಾಗಿ ಶಿವ ತಾಂಡವ ಸ್ತೋತ್ರವನ್ನ ತುಂಬಾ ಪವರ್ಫುಲ್ ಅಂತ ಪರಿಗಣಿಸಲಾಗುತ್ತೆ. ಈ ಸ್ತೋತ್ರ ರಚಿತವಾಗಿರುವುದೇ ಬಹಳ ವಿಭಿನ್ನವಾಗಿ. ಪ್ರತಿ ಸಾಲಿನಲ್ಲೂ 16 ಸ್ವರಗಳಿರೋ ಶಿವ ತಾಂಡವ ಸ್ತೋತ್ರವನ್ನ ಗಮನಿಸಿದ್ದೀರಾ? 1 ಸ್ವರ ಲಘು ಹಾಗೂ 1 ಗುರು. ಆಲ್ಟರ್ನೇಟಿವ್ ಆಗಿ ಲಘು ಗುರು ಉಚ್ಚಾರಣೆ. ಹಾಗಾಗಿ ಇದು ಕಷ್ಟ ಅನಿಸುತ್ತೆ, ಆದ್ರೆ ಹೇಳೋದೆ ಆದ್ರೆ ಉಚ್ಚಾರಣೆ ಸರಿ ಇರಲಿ. ಹೌದು, ಇದನ್ನ ಶಿವ ನಾಟ್ಯ ಸ್ತೋತ್ರ ಅಥವಾ ಶಿವ ನೃತ್ಯ ಸ್ತೋತ್ರ ಅಂತ ಕರೀದೆ ಶಿವ ತಾಂಡವ ಸ್ತೋತ್ರ ಅಂತಲೇ ಯಾಕೆ ಕರೆದ್ರು? ಇದರ ಹಿಂದಿನ ಸಂಕ್ಷಿಪ್ತ ವಿವರ ಈಗ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಶಿವ ತಾಂಡವ ಸ್ತೋತ್ರ ಇದು ಹೇಗೆ ರಚಿತವಾಯ್ತು ಎಂಬ ರೋಚಕ ಕತೆ ತಿಳ್ಕೊಳ್ಳೋಣ. ರಾವಣನ ಶಿವ ಭಕ್ತಿ ಬಗ್ಗೆ ನಾವೆಲ್ಲ ಕೇಳಿದೀವಿ. ಕೈಲಾಸದಲ್ಲಿರೋ ಶಿವನನ್ನ ತನ್ನ ಲಂಕಾಪುರಿಗೆ ತಗೊಂಡು ಹೋಗೋ ಆಸೆ ಇದ್ದ ರಾವಣ ದಕ್ಷಿಣದ ಲಂಕೆಯಿಂದ ಉತ್ತರದ ಕೈಲಾಸ ಪರ್ವತಕ್ಕೆ ಬಂದಿದ್ದ. 1008 ಶ್ಲೋಕಗಳನ್ನ ರಚಿಸಿ ಅದನ್ನ ಅತೀವ ಭಕ್ತಿ ಹಾಗೂ ಶ್ರದ್ಧೆಯಿಂದ ಹಾಡ್ತಾ ಇಡೀ ಕೈಲಾಸ ಪರ್ವತವನ್ನೇ ಎತ್ತಿಕೊಂಡು ಹೋಗೋ ಪ್ರಯತ್ನ ಮಾಡ್ತಿದ್ದಾನೆ ರಾವಣ. ಆದ್ರೆ ಅದು ಆಗೋ ಮಾತ. ತನ್ನ 20 ಕೈಗಳನ್ನ ಕೈಲಾಸ ಪರ್ವತ ಎತ್ತೋಕೆ ಬಳಸಿದಾಗ ಇಡೀ ಕೈಲಾಸ ಪರ್ವತವೇ ಅಲ್ಲಾಡಿ ಪಾರ್ವತಿ ಶಿವನ ಬಳಿ ಓಡಿ ಹೋಗ್ತಾಳೆ. ಇದು ರಾವಣನದ್ದೇ ಕೆಲಸ ಅಂತ ಅರಿತು ಕೋಪಿತನಾದ ಶಿವ ತನ್ನ ಬೆರಳಿನಡಿ ರಾವಣನನ್ನ ಹಿಡಿದು ಇಡ್ತಾನೆ. ಅದರಿಂದ ಉಸಿರುಗಟ್ಟಿದ ರಾವಣ ಒದ್ದಾಡಿ ಬಿಡಿಸಿಕೊಳ್ಳೋಕೆ ಆಗದೆ ಇದ್ದಾಗ ಶಿವನನ್ನ ಹಾಡಿ ಹೊಗಳುತ್ತಾ ಅವನ ಕೋಪವನ್ನ ಕಡಿಮೆ ಮಾಡೋಕೆ ಪ್ರಯತ್ನ ಮಾಡ್ತಾನೆ. ರಾವಣ ಹಾಡೋದಕ್ಕೆ ಶುರು ಮಾಡ್ತಾನೆ. ಈ ರೀತಿ 1000 ವರ್ಷಗಳು ರಾವಣ ಹಾಡ್ತಾನೆ ಹೋಗ್ತಾನೆ. ಶಿವ ಅದನ್ನ ಕೇಳಿ ಖುಷಿ ಪಡ್ತಾನೆ. ಕೊನೆಗೆ ಶಿವನಿಗೆ ರಾವಣನ ಮೇಲೆ ಮರುಕ ಉಂಟಾಗಿ ಅವನನ್ನ ಬಿಡ್ತಾನೆ. ರಾವಣನ ಸಂಗೀತ ಜ್ಞಾನಕ್ಕೆ ಶಿವ ಮಾರಿ ಹೋಗಿರ್ತಾನೆ. ರಾವಣನ ಕ್ಷಮಿಸಿದ್ದು ಮಾತ್ರ ಅಲ್ಲದೆ ಅವನಿಗೆ ತನ್ನ ಆಯುಧವಾದ ಚಂದ್ರಹಾಸವನ್ನು ಕೂಡ ಕೊಡ್ತಾನೆ. ಶಿವ ತನ್ನ ಬೆರಳ ಕೆಳಗೆ ರಾವಣನನ್ನ ಹಿಡಿದು ಇಟ್ಕೊಡ್ತಾನೆ. ರಾವಣ ನೋವಿಗೆ ಆಳ್ತಾನೆ. ಆಗಲೇ ಅವನಿಗೆ ರಾವಣ ಅನ್ನೋ ಹೆಸರು ಬಂದಿದ್ದು ಅನ್ನೋದು ಕೂಡ ನಂಬಿಕೆ. ರಾವಣ ಅಂದ್ರೆ ದ ಒನ್ ಹೂ ಕ್ರೈಡ್ ಅಂತ ಅರ್ಥ. ರಾವಣ ಶಿವನನ್ನ ಮೆಚ್ಚಿಸೋಕೆ ಹಾಡಿದ್ದಂತ ಎಲ್ಲ ಶ್ಲೋಕಗಳನ್ನು ಒಟ್ಟುಗೂಡಿಸಿದಾಗ ನಮಗೆ ಸಿಕ್ಕಿದ್ದೇ ಶಿವ ತಾಂಡವ ಸ್ತೋತ್ರ.